ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೂಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಸಂದೇಶದ ಶಿರೋನಾಮೆ ಬಲವಾಗಿ ಕೆಲಸ ನಡೆಸುತ್ತದೆ ಎಂಬುದಾಗಿ. ಯಾವುದು ಬಲವಾಗಿ ಕೆಲಸ ನಡೆಸುತ್ತದೆ, ಯಾರಲ್ಲಿ ಬಲವಾದ ಕೆಲಸ ನಡೆಸುತ್ತದೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ನಾವು ಹೇಳುವಂತ ವಾಕ್ಯಗಳು ಅದು ಮನುಷ್ಯರ ವಾಕ್ಯಗಳೆಂಬುದಾಗಿ ತಿಳಿದುಕೊಳ್ಳಬಾರದು. ಅದು ದೇವರ ವಾಕ್ಯವಾಗಿದೆ, ಅದು ಜೀವವುಳ್ಳ ವಾಕ್ಯವಾಗಿದೆ ಎಂಬುದಾಗಿ ಈ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನು ಯಾರು ನಂಬುತ್ತಾರೋ ಅವರ ಜೀವಿತದಲ್ಲಿ ಅದು ಬಲವಾಗಿ ಕಾರ್ಯ ಮಾಡುತ್ತದೆ ವಾಕ್ಯ ಎಂಬುದಾಗಿ ನಾವು ಈ ಸತ್ಯವೇದದ ಮೂಲಕ ಪೌಲನು ಹೇಳ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಜೀವಿತದಲ್ಲಿ ಈ ಸತ್ಯವೇದದ ವಾಕ್ಯಗಳನ್ನು ಕೇಳುವಾಗ, ಆ ವಾಕ್ಯಗಳನ್ನು ನಾವು ನಂಬುವಾಗ ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಯುವಂತದಾಗಿದೆ. ನಮ್ಮ ಜೀವಿತಗಳು ಮಾರ್ಪಡುವಂತದಾಗಿದೆ. ನಮ್ಮ ಜೀವಿತ ಕಟ್ಟಲ್ಪಡುವಂತದಾಗಿದೆ. ನಮ್ಮ ಜೀವಿತ ಅಭಿವೃದ್ಧಿ ಹೊಂದುವಂತದಾಗಿದೆ. ಅದು ಯಾವುದರಿಂದ ಆಗುತ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಬಾಯಿಂದ ಹೊರಡುವ ವಾಕ್ಯಗಳು ಅದು ನಮ್ಮ ವಾಕ್ಯಗಳಲ್ಲ, ಅದು ಯೇಸು ಕ್ರಿಸ್ತನ ವಾಕ್ಯ ಎಂಬುದಾಗಿ ನಾವು ಅದನ್ನು ಅಂಗೀಕರಿಸಿ ಅದನ್ನು ನಂಬುವಾಗ ನಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುವಂತದಾಗಿದೆ. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಈ ವಾಕ್ಯಗಳು ಯಾಕೆ ಕಾರ್ಯವಾಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಈ ಕೇಳಿದಂತ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ನಾವು ನಂಬದೆ ನಾವು ಅದು ಬರೀ ಮಾತಾಗಿ ತೆಗೆದುಕೊಂಡು ನಾವು ಅದನ್ನು ಬಿಟ್ಟು ಈ ಲೋಕದಲ್ಲಿ ಜೀವಿಸುತ್ತಾ ಹೋಗುವಾಗ ನಮ್ಮ ಜೀವಿತದಲ್ಲಿ ವಾಕ್ಯದ ಫಲವನ್ನು ನಾವು ಕಾಣುತ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ವಾಕ್ಯದ ಬಲವಾದ ಕೆಲಸ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಕಾಣಬೇಕಾದರೆ ಆ ವಾಕ್ಯವನ್ನು ಯೇಸು ಕ್ರಿಸ್ತನ ವಾಕ್ಯ ನಾವು ನಂಬುವಂತವರಾಗಬೇಕು. ನಂಬುವಾಗ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಯಾರೆಲ್ಲ ಈ ವಾಕ್ಯಗಳನ್ನು ಕೇಳುತ್ತಾರೋ, ಅದು ಯೇಸು ಕ್ರಿಸ್ತನ ವಾಕ್ಯ ಎಂದು ಅಂಗೀಕರಿಸುತ್ತಾರೋ ಅವರ ವಿಷಯವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಆ ವಾಕ್ಯವನ್ನು ಯಾರೆಲ್ಲ ಕೇಳುತ್ತಾರೋ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಯಾಕೆ ಎಂಬುದಾಗಿ ನೋಡುವಾಗ ಆ ವಾಕ್ಯ ಕೇಳಿದಂತವರ ಜೀವಿತದಲ್ಲಿ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯ ಮೂಲಕ ಆ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಕೈಯಲ್ಲಿ ಸತ್ಯವೇದವಿದೆ. ಈ ಸತ್ಯವೇದದಲ್ಲಿರ್ತಕ್ಕಂಥ ಎಲ್ಲ ವಾಕ್ಯಗಳು ನಾವು ಪ್ರತಿನಿತ್ಯವೂ ಧ್ಯಾನ ಮಾಡುತ್ತೇವೆ. ಆದಾಗಲೂ ಕೂಡ ಈ ವಾಕ್ಯದ ಬಲವಾದ ಕೆಲಸ ನಮ್ಮ ಜೀವಿತದಲ್ಲಿ ನಡೀತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಈ ಸತ್ಯವೇದವನ್ನು ಧ್ಯಾನ ಮಾಡುತ್ತೇವೆ, ಅದನ್ನು ನಾವು ನಂಬುತ್ತಾ ಇಲ್ಲ. ಆ ವಿಷಯವಾಗಿಯೇ ವಾಕ್ಯದ ಬಲವಾದ ಕೆಲಸ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೆರವೇರುತ್ತಾ ಇಲ್ಲ. ಈ ವಾಕ್ಯದ ಬಲ ಅದು ನಮ್ಮ ಜೀವಿತದಲ್ಲಿ ಕೆಲಸ ಮಾಡಬೇಕಾದರೆ ಈ ವಾಕ್ಯವನ್ನು ನಾವು ನಂಬುವಂತವರಾಗಬೇಕು. ಅದು ಯೇಸು ಕ್ರಿಸ್ತನ ವಾಕ್ಯ ಎಂಬುದಾಗಿ ನಾವು ನಂಬುವಾಗ ನಮ್ಮ ಜೀವಿತದಲ್ಲಿ ಕಾರ್ಯವಾಗುತ್ತದೆ. ಈ ವಾಕ್ಯ ಒಬ್ಬ ಸೇವಕರ ಬಾಯಿಂದ ಹೊರಡುವಾಗ, ಒಬ್ಬ ವಿಶ್ವಾಸಿಯ ಬಾಯಿಂದ ಹೊರಡುವಾಗ ಇದು ಯೇಸು ಕ್ರಿಸ್ತನ ವಾಕ್ಯವಾಗಿದೆ.
ಈ ಯೇಸು ಕ್ರಿಸ್ತನ ವಾಕ್ಯ ಯಾರೆಲ್ಲ ಕೇಳುತ್ತಾರೋ, ಯಾರೆಲ್ಲ ಇದನ್ನು ಕೇಳಿ ಅಂಗೀಕರಿಸುತ್ತಾರೋ, ಇದು ಯಾರೆಲ್ಲ ಕೇಳಿ ನಂಬುತ್ತಾರೋ ಅವರ ಜೀವಿತದಲ್ಲಿ ವಾಕ್ಯದ ಕಾರ್ಯಗಳು ಬಲವಾಗಿ ನಡೆಯುತ್ತದೆ. ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ, ನಿನ್ನ ಕೃಪೆ ನನಗೆ ಸಾಕು, ಬಲಹೀನತೆಯಲ್ಲಿ ಬಲ ಹೊಂದುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ. ನಾವು ಬಲಹೀನತೆಯಲ್ಲಿರುವಾಗ ಬಲವನ್ನು ಹೊಂದಿಕೊಳ್ಳುತ್ತೇವೆ. ಯಾವುದರ ಮೂಲಕ? ಯೇಸು ಕ್ರಿಸ್ತನ ವಾಕ್ಯದ ಮೂಲಕ. ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ, ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ವಾಕ್ಯ ನೋಡುತ್ತೇವೆ. ಯಾವುದರ ಮೂಲಕ? ಯೇಸು ಕ್ರಿಸ್ತನ ವಾಕ್ಯದ ಮೂಲಕ. ಈ ಸತ್ಯವೇದದಲ್ಲಿರ್ತಕ್ಕಂಥ ವಾಕ್ಯಗಳು ನಾವು ನಂಬಿಕೆಯಿಂದ ಅದನ್ನು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಅದು ಬಲವಾಗಿ ಕಾರ್ಯ ಮಾಡುತ್ತದೆ. ನಮ್ಮ ಜೀವಿತಗಳು ಮಾರ್ಪಡಿಸುತ್ತದೆ, ನಮ್ಮನ್ನು ಅಭಿವೃದ್ಧಿ ಕಡೆಗೆ ನಡೆಸುತ್ತದೆ. ಅದು ನಮ್ಮ ಜೀವಿತವನ್ನು ಈ ವಾಕ್ಯ ಕಟ್ಟುವಂತದಾಗಿದೆ. ಈ ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಈ ವಾಕ್ಯವನ್ನು ಹೇಳುವಂತವನು ನಾನು ಮನುಷ್ಯ ಮಾತ್ರದವನು, ನನ್ನ ಬಾಯಿಂದ ಹೊರಡುವಂತ ಮಾತು ಅದು ಜೀವಕರವಾದ ಯೇಸು ಕ್ರಿಸ್ತನ ವಾಕ್ಯವಾಗಿದೆ. ಅದನ್ನು ನಂಬುವಾಗ, ಅದನ್ನು ಅಂಗೀಕರಿಸುವಾಗ ನಿಮ್ಮ ಜೀವಿತ, ನನ್ನ ಜೀವಿತ ಬಲವಾಗಿ ಅದು ಕಾರ್ಯದ ಕಡೆಗೆ ಯೇಸು ಕ್ರಿಸ್ತನ ವಾಕ್ಯ ನಡೆಸುವಂತದಾಗಿ, ನಾವಷ್ಟೇ ಯೇಸು ಕ್ರಿಸ್ತನ ವಾಕ್ಯವನ್ನು ನಂಬಿದವರಾಗಿ, ಯೇಸು ಕ್ರಿಸ್ತನ ಒಂದು ಆ ವಾಕ್ಯದ ಬಲವನ್ನು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಸಾಧಿಸಿಕೊಳ್ಳುತ್ತಾ ಜೀವಿಸದ ಹಾಗೆ, ಇನ್ನು ಯಾರೆಲ್ಲ ಈ ಲೋಕದಲ್ಲಿ ಅವರ ಜೀವಿತಗಳಲ್ಲಿ ಕಾರ್ಯಗಳು ಮಾಡುತ್ತಾ ಪ್ರಯಾಸ ಪಡುತ್ತಾ ಅವರು ವ್ಯರ್ಥವಾಗುತ್ತಾ ಇದ್ದಾರೋ ಆ ಮಕ್ಕಳಿಗೆ ಸತ್ಯವೇದದ ವಾಕ್ಯವನ್ನು ನಾವು ತಿಳಿಸಿ ಹೇಳುತ್ತಾ, ನೀನು ದೇವರ ವಾಕ್ಯ ಕೇಳುವಾಗ, ಅದನ್ನು ಅಂಗೀಕರಿಸುವಾಗ, ಅದನ್ನು ನಂಬುವಾಗ ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳು ಬಲವಾಗಿ ಕಾರ್ಯ ಮಾಡುತ್ತವೆ ಎಂಬುದಾಗಿ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗೆಗೆ ಆಶೀರ್ವದಿಸಲಿ. ಆಮೆನ್.